ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ, 7 ಗಂಟೆ ಆಯಿತು. ನೀವು ಇಲ್ಲಿಯವರೆಗೂ ಇನ್ನೂ ಎಚ್ಚರಗೊಳ್ಳಲಿಲ್ಲವೋ ಇಲ್ಲವೇ? ಈಗಾಗಲೇ ನಿಮ್ಮ ಕಾಲಕೃತ್ಯಗಳೆಲ್ಲ ತೀರಿಸಿಕೊಂಡು ಪ್ರಾರ್ಥನೆಯೊಂದಿಗೆ ಸಿದ್ಧವಾಗಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ಅದು ನಮಗೆ ಎಷ್ಟೋ ಆಶೀರ್ವಾದವಾಗಿರುತ್ತೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಯಾರ್ಯಾರು ಯಾವ್ಯಾವ ಸ್ಥಳದಿಂದ ನಿಮ್ಮ ವಾಕ್ಯ ಕೇಳುವುದಕ್ಕಾಗಿ ಆಸಕ್ತಿಯಿಂದ ಕಾದುಕೊಂಡಿದ್ದಾರೋ ಆಸೆಯುಳ್ಳ ಪ್ರತಿಯೊಬ್ಬರನ್ನು ತೃಪ್ತಿಗೊಳಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ಆಮೇನ್ ಎಂದು ಹೇಳಿದ್ದೀರಾ? ಆಮೇನ್ ಅಂದರೆ ಹಾಗೆಯೇ ಆಗಲಿ ಎಂದರ್ಥ. ಮತ್ತೆ ನೀವು ಯೇಸುವನ್ನು ನಂಬಿದ್ದೀರಾ? ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀರಾ? ನಿಮಗೆ ರಕ್ಷಣೆಯ ಸಾಕ್ಷಿ ಇದೆಯಾ? ದಿನಾಲೂ ಪ್ರಾರ್ಥನೆ ಮಾಡ್ತಿದ್ದೇವೆ, ವಾಕ್ಯ ಓದುತ್ತಿದ್ದೇವೆ, ಚರ್ಚಸ್ಗೆ ಹೋಗ್ತಿದ್ದೇವೆ ಎಂದು ಕೆಲವೊಂದು ಪದ್ಧತಿಗಳ ಪ್ರಕಾರವೇ ಯೇಸುವನ್ನು ಹಿಂಬಾಲಿಸುತ್ತಿದ್ದೀರೋ, ಇಲ್ಲವೇ ಆತ್ಮದಿಂದಲೂ ಸತ್ಯದಿಂದಲೂ ಯೇಸುವನ್ನು ಆರಾಧಿಸುತ್ತಿದ್ದೀರೋ? ಹೇಳಬೇಕಾದ್ರೆ ನೀವು ನಂಬಿರುವಂತಹ ಕರ್ತನಾದ ಯೇಸು ಎಷ್ಟು ಶ್ರೇಷ್ಠ ದೇವರಾಗಿದ್ದಾರೆಂದು ನೀವು ಅರಿತುಕೊಂಡಿದ್ದೀರಾ? ಯೇಸುವಿನಲ್ಲಿನ ಶ್ರೇಷ್ಠತೆಯನ್ನು ನಾವು ಅರಿತುಕೊಳ್ಳಬೇಕಾದರೆ, 1, ಆತನ ಪರಿಶುದ್ಧ ಸತ್ಯವೇದವನ್ನು ಪಠಿಸಬೇಕು. 2ನೇದು, ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. 3ನೇದು, ಆತನ ಮಕ್ಕಳ ಸಮೂಹದಲ್ಲಿ ನಾವು ಕೂಡಿ ಬಂದಾಗ ದೇವರು ಮಾಡಿರುವಂತಹ ಅದ್ಭುತ ಆಶ್ಚರ್ಯ ಕಾರ್ಯಗಳ ಕುರಿತಾಗಿ ನಾವು ಕೇಳುತ್ತಾ ಇರುವಾಗ ನಮ್ಮ ನಂಬಿಕೆ ಅಭಿವೃದ್ಧಿಗೊಳ್ಳುತ್ತದೆ. ದಿನಾಲೂ ನಮ್ಮ ಶರೀರಕ್ಕೆ ಆಹಾರ ಎಷ್ಟು ಅವಶ್ಯಕವಾಗಿದೆಯೋ, ಪ್ರತಿದಿನ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ನಂಬಿಕೆಯ ವ್ಯಾಯಾಮಗಳು, ವಾಕ್ಯದ ವಿಷಯವಾದ ಧ್ಯಾನಗಳು ಅಷ್ಟೇ ಅವಶ್ಯಕವಾಗಿವೆ. ಯೇಸುಕ್ರಿಸ್ತನ ಕುರಿತಾಗಿ ಅಷ್ಟಕ್ಕೂ ಮೊದಲಿನಿಂದ ಕೇವಲ ಸ್ವಲ್ಪ ಆತನ ಸಂಗತಿಯಲ್ಲ, ಆತನು ಶರೀರಧಾರಿಯಾಗಿ ಲೋಕಕ್ಕೆ ಬಂದಾಗ ಆತನು ಏನ್ ಮಾಡಿದಾನೆ, ಆತನು ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸಿದಾನೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕಾದರೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆಗಳನ್ನು ನೀವು ಬಹಳ ಚೆನ್ನಾಗಿ ಓದಬೇಕು. ಆತನ ಜನನದ ಸಮಯದಿಂದ ಆತನ ಶಿಲುಬೆಯ ಮರಣ ಪುನರುತ್ಥಾನದವರೆಗೂ ಆತನ ಸೇವೆಯ ವಿಷಯಗಳ ಕುರಿತು ಅನೇಕ ಸಂಗತಿಗಳು ಈ ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿವೆ. ಯೇಸು ಒಂದು ಕೆಲಸ ಮಾಡಿ ಇನ್ನೊಂದು ಕೆಲಸ ಮಾಡಿಲ್ಲ ಎನ್ನುವಂಥದ್ದಿಲ್ಲ. ಆತನು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ, ಸ್ವಸ್ಥತೆಯ ಕಾರ್ಯಗಳನ್ನು ಮಾಡಿದ್ದಾರೆ, ಪಾಪಿಗಳನ್ನು ರಕ್ಷಣೆಗೆ ನಡೆಸಿದ್ದಾರೆ, ಮನುಷ್ಯರ ಜೀವಿತಕ್ಕೆ ಮಾರ್ಪಡುವಿಕೆಯನ್ನುಂಟು ಮಾಡಿದ್ದಾರೆ, ಸಮಾಧಾನ ಇಲ್ಲದವರಿಗೆ ಸಮಾಧಾನ ತಂದುಕೊಟ್ಟಿದ್ದಾರೆ, ಭಯಂಕರವಾದ ದುರಾತ್ಮ ಪೀಡನೆಯಿಂದ ಪೀಡಿಸಲ್ಪಡುವಂಥವರಿಗೂ ಕೂಡ ಯೇಸು ಬಿಡುಗಡೆ ಮಾಡಿದ್ದಾರೆ. ಈ ದಿನವೂ ಕೂಡ ಮನುಷ್ಯರು ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಒಳಗಾಗ್ತಲೇ ಇದ್ದಾರೆ. ಈಗಲೂ ಕೂಡ ನಮಗೆ ಬಹಳಷ್ಟು ರೋಗಗಳು, ಹೋರಾಟಗಳು, ಸಮಸ್ಯೆಗಳು, ಚಿಕ್ಕುಗಳು, ವ್ಯಾಧಿಗಳು, ಕಲಹಗಳು, ಕುಟುಂಬದಲ್ಲಿ ಸಮಾಧಾನವಿಲ್ಲದ ಪರಿಸ್ಥಿತಿ, ಇಂತಹ ಎಷ್ಟೋ ಹೋರಾಟ ಮನುಷ್ಯ ಈ ದಿನ ಎದುರಿಸುತ್ತಲೇ ಇದ್ದಾನೆ. ಇವೆಲ್ಲವುಗಳಿಗೆ ಕಾರಣ ಪಾಪ ಆಗಿದೆ. ಅದು ಆದಾಮ ಹವ್ವ ಅವರಿಂದ ಪಿತೃಪಾರಂಪರ್ಯವಾಗಿ ನಮ್ಮನ್ನು ಕಾಡುತ್ತಲೇ ಇದೆ. ಪಾಪ ಬೀಜ ನಮ್ಮಲ್ಲಿರುವುದರಿಂದ, ಪಾಪ ಸ್ವಭಾವ ನಮ್ಮಲ್ಲಿರುವುದರಿಂದ ಅದನ್ನು ನಾವು ಜಯಿಸಿ ಸ್ವಂತ ಶಕ್ತಿಯಿಂದ ಹೊರಗೆ ಬರಲಿಕ್ಕಾಗಲ್ಲ. ನಾವು ನಿವಾಸಿಸುವಂತಹ ಲೋಕ ಪಾಪಲೋಕವಾಗಿದೆ. ಸೈತಾನನ ಅಧೀನದಲ್ಲಿ ಪ್ರಸ್ತುತವಾಗಿ ಈ ಪ್ರಪಂಚ ಸಾಗುತ್ತಾ ಇದೆ, ಗೊತ್ತಿದೆಯಲ್ಲವೇ? ಇಹಲೋಕ ಅಧಿಕಾರಿ ಸೈತಾನನಾಗಿದ್ದಾನೆ. ಅವನಿಗೆ ಯಾರು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಎನ್ನುವುದಾದರೆ ನಾವೇ ಕೊಟ್ಟಿದ್ದೇವೆ. ಮನುಷ್ಯ ತನ್ನ ಅಧಿಕಾರ ಸೈತಾನನಿಗೆ ಕೊಟ್ಟ. ನ್ಯಾಯವಾಗಿ ದೇವರು ಸೈತಾನನ ಕೈಯಲ್ಲಿರುವ ಅಧಿಕಾರ ಕಿತ್ತುಕೊಳ್ಳುವುದಕ್ಕಾಗಿಯೇ ಆತನು ಮನುಷ್ಯನಾಗಿ ಬಂದು ಸೈತಾನನಿಗೆ ಮನುಷ್ಯನಾಗಿಯೇ ರಕ್ತ ಮಾಂಸದಲ್ಲಿ ಪಾಲುಗಾರನಾಗಿ ಸೈತಾನನನ್ನು ಜಯಿಸಿ ಮರಣ ಪಾತಾಳವನ್ನು ಜಯಿಸಿದ್ದಾರೆ. ಈ ದಿನ ಯೇಸುವಿನ ನಾಮದಲ್ಲಿ ಪಾಪ ಕ್ಷಮಾಪಣೆ ಇದೆ. ಯೇಸುವಿನ ನಾಮದಲ್ಲಿ ನಮಗೆ ಜಯವಿದೆ. ನಂಬಿದವರಿಗೆ ಆ ಕಾರ್ಯ ಜರುಗುತ್ತೆ. ನಂಬಿ ಯೇಸುವನ್ನು ಹಿಂಬಾಲಿಸುವವರು ನಿತ್ಯ ನರಕದಿಂದ ತಪ್ಪಿಸಲ್ಪಟ್ಟು ನಿತ್ಯ ರಾಜ್ಯಕ್ಕೆ, ಅಂದರೆ ಪರಲೋಕ ರಾಜ್ಯಕ್ಕೆ ಅವರು ವಾರಸುದಾರರಾಗ್ತಾರೆ. ನಂಬಿ ದೀಕ್ಷಾಸ್ನಾನ ಹೊಂದಿ ಹಳೆಯ ಜೀವಿತವನ್ನು ಬಿಟ್ಟು ಕ್ರಿಸ್ತನಿಗೋಸ್ಕರ ನೂತನ ಜೀವಿತ ಜೀವಿಸುವವರು ರಕ್ಷಿಸಲ್ಪಡ್ತಾರೆ. ಇನ್ನು ಸೈತಾನನನ್ನು, ಅವನ ಆಸೆಗಳನ್ನು, ಅವನ ತಾತ್ಕಾಲಿಕವಾದ ಲೋಕ ಸಂಬಂಧವಾದ ಇಚ್ಛೆಗಳಿಗೂ ಅಲ್ಪಕಾಲ ಪಾಪ ಭೋಗಕ್ಕೆ ಗುರಿಯಾಗಿ ಈ ಲೋಕವೇ ಸರ್ವಸ್ವ ಅಂದುಕೊಳ್ಳುವವರು ತಮ್ಮನ್ನು ತಾವು ಮೋಸ ಮಾಡಿಕೊಳ್ತಿದ್ದಾರೆ, ನಷ್ಟಕ್ಕೊಳಗಾಗ್ತಿದ್ದಾರೆ. ಇನ್ನೂ ಹೆಚ್ಚಾಗಿ ಹೇಳಬೇಕಾದ್ರೆ ಅಷ್ಟಕ್ಕೂ ಯೇಸು ಕ್ರಿಸ್ತನು ಇಲ್ಲಿಯವರೆಗೂ
ಸೈತಾನನನ್ನು ಜಯಿಸಿದಾಗಿಯೂ ಅಫಿಷಿಯಲ್ ಆಗಿ ಸೈತಾನನನ್ನು ಪೂರ್ತಿಯಾಗಿ ಬಂಧಿಸಲಿಲ್ಲ. ಯಾಕೆಂದರೆ ಅವನಿಗೋಸ್ಕರ ಪಾತಾಳ ಸಿದ್ಧ ಮಾಡಿಡಲಾಗಿದೆ ಪ್ರಿಯರೇ. ನರಕ ನಮಗೋಸ್ಕರವಲ್ಲ, ಸೈತಾನನಿಗೂ ಅವನಿಗೆ ಅನುಸರಿಸಿದ ದೂತರಿಗೂ ಸಿದ್ಧ ಮಾಡಿಡಲಾಗಿದೆ. ಆತ್ಮಕ್ಕೆ ಸಾವಿಲ್ಲದ್ದರಿಂದ ಆತ್ಮವನ್ನು ಬಂಧಿಸಬೇಕು. ಆ ಪಾತಾಳದಲ್ಲಿ ನಿತ್ಯ ನರಕ ಇದೆ. ಅಲ್ಲಿ ಅಗ್ನಿ ಆರುವುದಿಲ್ಲ, ಅಲ್ಲಿರುವಂತಹ ಹುಳುಗಳು ಸಾಯುವುದಿಲ್ಲ. ಅಂತಹ ಭಯಂಕರವಾದ ಪರಿಸ್ಥಿತಿಗಳಿಗೆ, ಅಂತಹ ಭಯಂಕರವಾದ ಸ್ಥಿತಿಗೆ ಸೈತಾನನನ್ನು ಬಂಧಿಸಲು ದೇವರು ಸಿದ್ಧವಾಗಿದ್ದಾರೆ. ಆದರೆ ಇನ್ನು ಎಷ್ಟೋ ಜನರು ಯೇಸು ತೋರಿಸಿದ ಪ್ರೀತಿಯನ್ನು ಗುರುತಿಸಲಾರದೆ, ಆತನು ಮಾಡಿದ ಶಿಲುಬೆಯ ಯಜ್ಞದ ಮೇಲೆ ನಂಬಿಕೆ ಇಡದೆ, ಆತನ ನಾಮದಲ್ಲಿ ಪಾಪ ಕ್ಷಮಾಪಣೆ ಇದೆ, ನಿತ್ಯ ಜೀವ ಇದೆ ಎಂಬ ನಂಬಿಕೆ ಇಡದಂತೆ ಇನ್ನೂ ಸೈತಾನನ ಮತ್ತಿನಲ್ಲಿಯೇ ಸೈತಾನನನ್ನು ಹಿಂಬಾಲಿಸುವುದರಿಂದ ಅವರಿಗೂ ಕೂಡ ಸುವಾರ್ತೆಯ ಬೆಳಕು ಪ್ರಕಾಶಿಸಬೇಕೆಂದು, ಅವರಿಗೂ ಯೇಸುವಿನ ನಾಮ ಪ್ರಕಟಗೊಳ್ಳಬೇಕೆಂದು, ಆ ನಾಮದಲ್ಲಿರುವ ಶಕ್ತಿ ಪ್ರಕಟಿಸಲ್ಪಡಬೇಕೆಂದು ಅವರು ಕೇಳಬೇಕೆಂದು ದೇವರು ತಡ ಮಾಡ್ತಿದ್ದಾರೆಂದು ಬೈಬಲ್ ಹೇಳ್ತಾ ಇದೆ. ಅನೇಕರು ಕೇಳ್ತಿದ್ದಾರೆ, ಆದರೆ ಕೇಳಿರುವುದನ್ನು ನಂಬಿ ಅಂಗೀಕಾರ ಮಾಡದೇ ಇರುವುದರಿಂದ ನಾವು ಇನ್ನೂ ಪರಿಪೂರ್ಣ ರಕ್ಷಣೆ ಕಾಣುತ್ತಾ ಇಲ್ಲ. ಯೇಸು ಕ್ರಿಸ್ತನು ಇವತ್ತಿಗೂ ಕೂಡ ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿತ್ಯ ನಿರಂತರಕ್ಕೂ ಒಂದೇ ರೀತಿಯಾಗಿರುವ ಆತನಾಗಿದ್ದಾರೆ. ಆ ದಿನ ಆತನು ಏನು ಮಾಡಿದಾನೋ ಈ ದಿನವೂ ಕೂಡ ಆತನು ಅದನ್ನೇ ಮಾಡಲಿಕ್ಕಿದ್ದಾರೆ. ಆ ಕಾಲದಲ್ಲಿ ಶರೀರಧಾರಿಯಾಗಿ ಕೆಲವೊಂದು ಸ್ಥಳಗಳಲ್ಲಿ, ಕೆಲವು ಪ್ರಾಂತ್ಯಗಳಲ್ಲಿ ಇರಲು ಸಾಧ್ಯವಾಯಿತು. ಆದರೆ ಈ ದಿನ ಆತ್ಮಸ್ವರೂಪಿಯಾಗಿ ಪ್ರಪಂಚದಾದ್ಯಂತ ಎಲ್ಲಿ ಬೇಕಾದರೂ ಅಲ್ಲಿ, ಅಂದರೆ 2-3 ಯೇಸುವಿನ ನಾಮದಲ್ಲಿ ಎಲ್ಲಿ ಕೂಡಿ ಬರ್ತಾರೋ, ಎಲ್ಲಿ ಆತನ ನಾಮ ಹೇಳಿಕೊಂಡು ಪ್ರಾರ್ಥಿಸ್ತಾರೋ ಅವರ ಪ್ರಾರ್ಥನೆ ಕೇಳುವಾತನಾಗಿದ್ದಾರೆ, ಅವರಿಗೆ ಸ್ವಸ್ಥತೆಯನ್ನು ಉಂಟು ಮಾಡುವಾತನಾಗಿದ್ದಾರೆ. ಇದನ್ನು ನಂಬಿರಿ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದ 23ನೇ ವಚನ ಹೇಳುತ್ತೆ, ಓದುತ್ತೇನೆ ಕೇಳ್ರಿ. ಯೇಸು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ದೇವರ ರಾಜ್ಯದ ಕುರಿತಾದ ಸುವಾರ್ತೆಯನ್ನು ಪ್ರಕಟಿಸುತ್ತಾ ಇದ್ದರು. ಈ ದಿನ ನಾವು ಮಾಡೋದು ಅದೇ. ಯೇಸು ಕ್ರಿಸ್ತನು ನಮಗೂ ಒಪ್ಪಿಸಿಕೊಟ್ಟಿದ್ದಾರೆ. ನಾನು ಮಾಡಿರುವ ಉಪದೇಶವನ್ನು ಮತ್ತೆ ನೀವು ಜ್ಞಾಪಕಗೊಳಿಸಿರಿ. ನೀವು ಜನರಿಗೆ ಪರಲೋಕ ರಾಜ್ಯದ ಕುರಿತಾಗಿ ಸಾರಿ ಹೇಳಿರಿ. ನೀವು ಟಿವಿ ಆನ್ ಮಾಡಿ ನ್ಯೂಸ್ ಚಾನಲ್ ನೋಡುವಾಗ ಯಾವ ರಾಜ್ಯದಲ್ಲಿ ಏನಾಗ್ತಾ ಇದೆ, ಯಾವ ದೇಶದಲ್ಲಿ ಏನಾಗ್ತಿದೆ, ಎಲ್ಲಿ ಯಾವುದು ಹೇಗಿದೆ, ಯಾವ ದೇಶದಲ್ಲಿ ಕಷ್ಟ ನಷ್ಟಗಳು ಯಾವ ರೀತಿಯಾಗಿವೆ, ಅನೇಕ ಸ್ಥಳಗಳಲ್ಲಿ ಪ್ರಳಯ ತುಫಾನ ಆಗುವುದನ್ನೇ ನಾವು ಕೇಳ್ತೇವೆ. ಆದರೆ ಪರಲೋಕದ ಸಂಗತಿಗಳನ್ನು ನಾವು ಕೇಳೋದಿಲ್ವಲ್ಲ. ಪರಲೋಕ ರಾಜ್ಯದ ಕುರಿತಾಗಿ, ಅಲ್ಲಿಗೆ ಹೇಗೆ ಪ್ರವೇಶಿಸಬೇಕೋ ಅದು ಹೇಗಿರುತ್ತೆ ಅದರ ಕುರಿತಾಗಿ ಎಂದೇ ಆಗಲಿ ನೀವು ಇಹಲೋಕದ ಸಮಾಚಾರಗಳಲ್ಲಿ ಕೇಳ್ತಾ ಇದ್ದೀರಾ? ಪರಿಶುದ್ಧ ಸತ್ಯವೇದ ಅದನ್ನು ಪ್ರಬೋಧಿಸುತ್ತದೆ. ಪರಿಶುದ್ಧನಾದ ಯೇಸು ಈ ಲೋಕಕ್ಕೆ ಬಂದಾಗ ಯಾವಾಗಲೂ ಆತನ ಪ್ರಸ್ತಾವನೆ ಪರಲೋಕದ ಕುರಿತಾಗಿಯೇ ಇತ್ತು. ಪರಲೋಕ ರಾಜ್ಯದೊಳಗೆ ಪ್ರವೇಶಿಸಬೇಕಾದ್ರೆ ಏನ್ಮಾಡಬೇಕು, ಪರಲೋಕ ರಾಜ್ಯದಲ್ಲಿ ದೊಡ್ಡವರಾಗಿರಬೇಕಾದ್ರೆ ಏನ್ಮಾಡಬೇಕು. ಆತನು ಪರಲೋಕ ರಾಜ್ಯದ ಕುರಿತಾಗಿ ಉಪದೇಶ ಮಾಡುತ್ತಾ, ದೇವರ ರಾಜ್ಯದ ಕುರಿತಾಗಿ ಬೋಧಿಸುತ್ತಾ ಸುವಾರ್ತೆಯನ್ನು ಪ್ರಕಟಿಸುತ್ತಾ ಇದ್ರು. ಏನ್ ಮಾಡ್ತಾ ಇದ್ರಂತೆ? ನಾವೆಲ್ಲರೂ ಪಾಪಿಗಳಾಗಿದ್ದಾರೆ, ಯಾವ ಭೇದವಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರು ಅನುಗ್ರಹಿಸುವ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಮನುಷ್ಯ ಪಾಪಿ, ಪಾಪವು ಕೊಡುವ ಸಂಬಳ ಮರಣವಾಗಿದೆ. ಆದರೆ ಕರ್ತನಾದ ಯೇಸುಕ್ರಿಸ್ತನ ಮುಖಾಂತರ ನಮಗೆ ನಿತ್ಯ ಜೀವ ಉಂಟು ಮಾಡುವುದಕ್ಕಾಗಿ ಆತನು ಕೃಪಾವರವಾಗಿ ನಮ್ಮ ಪಾಪಗಳಿಗೋಸ್ಕರ ತಾನು ಶಿಲುಬೆ ಮೇಲೆ ಮರಣ ಹೊಂದಿ ನಮಗೆ ಬರಬೇಕಾದ ಶಿಕ್ಷೆಯನ್ನು ಆತನು ಅನುಭವಿಸಿ, ನಮ್ಮ ಪಾಪ ಪರಿಹಾರವನ್ನು ಆತನೇ ಅನುಭವಿಸಿ, ಆತನೇ ದೇವರಾಗಿರುವುದರಿಂದ, ನಿತ್ಯನಾದ ತಂದೆಯಾಗಿರುವುದರಿಂದ, ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿರುವಂತಹ ಸಕಲ ಮಾನವರಿಗೆ ಒಂದೇ ಸಾರಿ ಆತನು ಯಜ್ಞದ ಪಶುವಾಗಿ, ಪ್ರಾಯಶ್ಚಿತ ಬಲಿಯಾಗಿ ನಮಗೋಸ್ಕರ ಮರಣ ಹೊಂದಿ ತಿರುಗಿ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ. ಆದದ್ದರಿಂದ ಈ ದಿನ ಆತನೇ ನಮಗೆ ಆಧಾರವಾಗಿದ್ದಾನೆ. ನಮ್ಮನ್ನು ಕ್ಷಮಿಸುವಾತನಾಗಿದ್ದಾರೆ, ನಮ್ಮನ್ನು ಬಿಡಿಸಬಲ್ಲಾತನಾಗಿದ್ದಾರೆ, ನಮ್ಮನ್ನು ಸ್ವಸ್ಥಪಡಿಸುವಾತನಾಗಿದ್ದಾರೆ, ನಮ್ಮನ್ನು ತನ್ನ ರಾಜ್ಯ ವಾರಸುದಾರರನ್ನಾಗಿ ಮಾಡಿಕೊಳ್ತಿದ್ದಾರೆ. ಅದಕ್ಕೆ ಉಚಿತವಾದ ರಕ್ಷಣೆ ಲಭ್ಯವಿದೆ. ಯೇಸುಕ್ರಿಸ್ತನನ್ನು ನಂಬುವುದಕ್ಕಾಗಿ, ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕಾಗಿ ಟಿಕೆಟ್ ಬುಕ್ ಮಾಡುವ ಅವಶ್ಯಕತೆಯಿಲ್ಲ, ದುಡ್ಡು ಕಟ್ಟುವ ಅವಶ್ಯಕತೆಯಿಲ್ಲ, ದಾನ ಧರ್ಮ ಮಾಡುವ ಅಗತ್ಯವಿಲ್ಲ. ನೀವು ಯಾವ ಪುಣ್ಯಕ್ರಿಯೆಗಳಿಂದಲ್ಲ, ಕೃಪೆಯಿಂದಲೇ ರಕ್ಷಿಸಲ್ಪಡುತ್ತೀರಿ. ಆ ರಕ್ಷಣೆ ಯೇಸುವಿನ ನಾಮದಲ್ಲಿಯೇ ಇದೆ. ಕ್ರಿಸ್ತನ ರಕ್ತದಲ್ಲಿ ನಮ್ಮ ಪಾಪ ದೋಷಗಳು ತೊಳೆಯಲ್ಪಡ್ತವೆ, ಪಾಪ ಕ್ಷಮಾಪಣೆ ಹೊಂದಿಕೊಳ್ತೀರಿ ಎಂಬ ಸುವಾರ್ತೆಯನ್ನು ಪ್ರಕಟಿಸಬೇಕು. ಏನಿದು? ಯೇಸುಕ್ರಿಸ್ತನು ಸ್ಥಾಪಿಸಿದ್ದು ಮತ ಅಲ್ಲ ಪ್ರಿಯರೇ.
ಮತವನ್ನು ಸಾರಿ ಹೇಳ್ತಾ ಇಲ್ಲ. ನಿಮ್ಮನ್ನು ನಿತ್ಯ ಜೀವಕ್ಕೆ ವಾರಸುದಾರರನ್ನಾಗಿ ಮಾಡುವ ದೇವರಿದ್ದಾರೆ. ನಿಮ್ಮ ಪಾಪ ದೋಷಗಳಿಗಾಗಿ ಬರಬೇಕಾದ ಶಿಕ್ಷೆಯಿಂದ ನಿಮ್ಮನ್ನು ತಪ್ಪಿಸುವ ದೇವರಿದ್ದಾರೆ. ನಿಮ್ಮ ರೋಗಗಳಿಂದಲೂ ನಿಮ್ಮ ಸಮಸ್ಯೆಗಳಿಂದಲೂ ನಿಮ್ಮನ್ನು ಬಿಡಿಸಬಲ್ಲಂತಹ ಕ್ರಿಸ್ತನಿದ್ದಾನೆ. ಆತನು ನಿಮಗಾಗಿ ಶ್ರಮೆ ಅನುಭವಿಸಿ ನಿಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಆತನಿಗೆ ಮಾತ್ರ ಅಧಿಕಾರವಿದೆ. ನಾನೇ ಮಾರ್ಗವೂ ಸತ್ಯವೂ ಜೀವವಾಗಿದ್ದೇನೆ, ನನ್ನ ಹೊರತು ಯಾರೊಬ್ಬರೂ ತಂದೆಯ ಬಳಿಗೆ ಅಂದರೆ ಪರಲೋಕಕ್ಕೆ ಬರಲಾರರು ಎಂದು ಹೇಳಿರುವ ಯೇಸುವನ್ನು, ಆತನ ಪ್ರೀತಿಯನ್ನು, ಆತನ ಒಳ್ಳೆಯತನವನ್ನು, ಎಷ್ಟೇ ಘೋರ ಪಾಪಿಯನ್ನು ಕ್ಷಮಿಸಬಲ್ಲಂತಹ ಎಷ್ಟೇ ಪಾಪಗಳನ್ನು ಕೂಡ ಆತನ ರಕ್ತ ತೊಳೆಯಬಲ್ಲದು ಎಂಬ ಸುವಾರ್ತೆಯನ್ನು ಪ್ರಕಟಿಸುತ್ತಿದ್ದೇವೆ. ಇದನ್ನು ನಂಬಿದ್ರೆ ಮೇಲನ್ನು ಹೊಂದುತ್ತೀರಿ. ನಿಮ್ಮ ಪಾಪಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಇದಕ್ಕಿಂತ ಸುಲಭವಾದ ಮಾರ್ಗ ಮತ್ತೆಲ್ಲಾದರೂ ಇದೆಯಾ? ನಿಮ್ಮ ಶ್ರಮೆಗಳಿಂದ, ನಿಮ್ಮ ಕೇಡುಗಳಿಂದ, ನಿಮ್ಮ ವ್ಯಾಧಿಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಉಚಿತವಾಗಿ ಯೇಸುವಿನ ನಾಮದಲ್ಲಿ ಹೊಂದುವಂತಹ ಈ ದೊಡ್ಡ ರಕ್ಷಣೆಯ ಹೊರತಾಗಿ ಬೇರೆ ಇನ್ಯಾವುದಾದರೂ ಇದೆಯಾ? ಇಲ್ಲ. ಪರಲೋಕ ರಾಜ್ಯದ ವಿಷಯವಾಗಿ ಸುವಾರ್ತೆಯನ್ನು ಸಾರುತ್ತಾ ಜನರಲ್ಲಿರುವಂತಹ ಪ್ರತಿಯೊಂದು ವ್ಯಾಧಿಯನ್ನು, ರೋಗವನ್ನು ಸ್ವಸ್ಥಪಡಿಸುತ್ತಾ ಗಲಿಲಾಯ ಸೀಮೆಗಳಲ್ಲೆಲ್ಲ ಸಂಚರಿಸಿದನು. ಆತನು ಒಂದೇ ಸ್ಥಳದಲ್ಲಿ ಕೂತುಕೊಂಡು ಭಕ್ತರೆಲ್ಲರೇ ನನ್ನ ಬಳಿಗೆ ಬನ್ನಿರಿ ಅನ್ನಲಿಲ್ಲ. ನಶಿಸಿ ಹೋಗುವುದನ್ನು ಹುಡುಕಿ ರಕ್ಷಿಸಲು ಬಂದಂತಹ ಯೇಸು ಪ್ರತಿ ವಿಧವಾದಂತಹ ವ್ಯಾಧಿಗಳಿಂದ ಬಾಧೆಪಡುತ್ತಿರುವಂಥವರನ್ನು, ರೋಗಗಳಿಂದ ವೇಧಿಸಲ್ಪಡುತ್ತಿರುವವರನ್ನು ಆತನು ಆಯಾ ಪ್ರಾಂತ್ಯಗಳಲ್ಲಿ ತಿರುಗಾಡುತ್ತಾ ಅಂಥವರನ್ನು ಸ್ವಸ್ಥಪಡಿಸಿದನು. ಔಷಧಿಗಳು ಅಗತ್ಯವಿಲ್ಲದೆ, ನಾಟು ಔಷಧಿ ಅಗತ್ಯವಿಲ್ಲದೆ, ಆಯುರ್ವೇದಿಕ್ ಅಗತ್ಯವಿಲ್ಲದೆ, ಹೋಮಿಯೋಪತಿ ಅಗತ್ಯವಿಲ್ಲದೆ, ಅಲೋಪತಿ ಅಗತ್ಯವಿಲ್ಲದೆ, ಆತನು ಕೇವಲ ಮುಟ್ಟುವುದರ ಮುಖಾಂತರ ಆತನ ನಾಮದಲ್ಲಿರುವ ಶಕ್ತಿಯಿಂದ ರೋಗಿಗಳನ್ನು ಸ್ವಸ್ಥಪಡಿಸುತ್ತಾ ಪ್ರತಿ ವಿಧವಾದ ವ್ಯಾಧಿಯನ್ನು, ರೋಗವನ್ನು ಸ್ವಸ್ಥಪಡಿಸುತ್ತಾ ಸಂಚರಿಸುತ್ತಾ ಇದ್ದನು. ಆತನ ಕೀರ್ತಿ ಸಮಾರ್ಯದಲ್ಲೆಲ್ಲ ಹಬ್ಬಿತು. ಆಗ ನಾನಾ ವಿಧವಾದ ರೋಗಗಳಿಂದ ಪೀಡಿಸಲ್ಪಡುತ್ತಿರುವ ವ್ಯಾಧಿಗಳುಳ್ಳವರನ್ನು, ದೆವ್ವ ಹಿಡಿದವರನ್ನು, ಕೈ ಬತ್ತಿದವರನ್ನು, ಪಕ್ಷವಾಯುವುಳ್ಳವರನ್ನು, ಇವರೆಲ್ಲರನ್ನು ಆತನ ಬಳಿಗೆ ಕರೆತಂದಾಗ ಆತನು ಅವರೆಲ್ಲರನ್ನು ಸ್ವಸ್ಥಪಡಿಸಿದನು. ಈ ಕಾಲದ ರೋಗಗಳ ಪಟ್ಟಿ ಸಿದ್ಧ ಮಾಡುವುದಾದರೆ ಎಷ್ಟೋ ವಿಧವಾದ ರೋಗಗಳು ಬಯಲಾಗ್ತವೆ. ಒಂದು ಕಾಲದಲ್ಲಿ ಡಾಕ್ಟರ್ಸ್ಗಳು ಕಡಿಮೆಯಾಗಿರ್ತಾ ಇದ್ರು, ಔಷಧಿಗಳು ಕಡಿಮೆಯಾಗಿರ್ತಿದ್ವು, ರೋಗಗಳು ಕೂಡ ಕಡಿಮೆಯಾಗಿರ್ತಾ ಇದ್ವು. ಈಗ ಡಾಕ್ಟರ್ಗಳು ಕೂಡ ಹೆಚ್ಚಾಗಿದ್ದಾರೆ, ಮೆಡಿಕಲ್ ಫೀಲ್ಡ್ನಲ್ಲಿ ಅಡ್ವಾನ್ಸ್ ಆಗಿದ್ದಾರೆ, ಹಾಸ್ಪಿಟಲ್ಸ್ ಎಲ್ಲಿ ಬೇಕಾದರೂ ಅಲ್ಲಿವೆ. ಆದರೆ ಅದೇ ಸಂದರ್ಭದಲ್ಲಿ ರೋಗಿಗಳು ಹೆಚ್ಚಾಗಿರುವುದರಿಂದ ಅಪಾಯಿಂಟ್ಮೆಂಟ್ ದೊರಕುವುದೇ ಕಷ್ಟ ಆಗ್ತಿದೆ. ಹಾಸ್ಪಿಟಲ್ಸ್ನಲ್ಲಿ ಗುಂಪಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಜನರು ಹಾಗೆ ಕಾಣಿಸ್ತಾರೆ. ಬೆಡ್ ಮೇಲೆ, ಬೆಡ್ ಕೆಳಗೆ, ಬೆಡ್ ಪಕ್ಕದಲ್ಲಿ, ದಾರಿಯಲ್ಲಿ ಎಲ್ಲಿ ಕಂಡ್ರೆ ಅಲ್ಲಿ ಜನರು ಗುಂಪಾಗಿ ವ್ಯಾಧಿಗೊಳಗಾದಂತಹ ಬಡವರನ್ನು ಕಾಣ್ತೇವೆ. ಚಿಕಿತ್ಸೆ ಮಾಡಿಕೊಳ್ಳಲಿಕ್ಕಾಗದೇ ಇರುವವರು ಅಲ್ಲಿ ಬಿದ್ದಿರುವುದನ್ನು ನೋಡಬಲ್ಲೆವು. ಎಷ್ಟೋ ಹಾಸ್ಪಿಟಲ್ಸ್ಗಳಲ್ಲಿ ಪರಿತಾಪದ ದೃಶ್ಯಗಳನ್ನು ಈ ದಿನ ನಾವು ಕಾಣಬಹುದು. ಯೇಸುವಿನಲ್ಲಿ ನಂಬಿಕೆ ಇಡಿರಿ. ಯೇಸು ಹಾಸ್ಪಿಟಲಿಗೆ ಬಂದು ಎಲ್ಲರನ್ನು ಸ್ವಸ್ಥಪಡಿಸಬಾರದೋ ಅನ್ನುತ್ತಾರೆ ಕೆಲವರು. ಯೇಸುವಿನಲ್ಲಿ ನಂಬಿಕೆ ಇಟ್ಟವರನ್ನು ಆತನು ಇವತ್ತು ಕೂಡ ಸ್ವಸ್ಥಪಡಿಸುತ್ತಾನೆ. ಯೇಸುವಿನ ಬಳಿಗೆ ಹೋಗಬೇಕಾದ್ರೆ ಒಂದು ಚರ್ಚಿಗೋ ಒಂದು ಬೆಟ್ಟಕ್ಕೋ ನೀವು ಹೋಗುವ ಅವಶ್ಯಕತೆ ಇಲ್ಲ. ಆತನಲ್ಲಿ ನಂಬಿಕೆ ಇಟ್ಟು ನೀವು ಎಲ್ಲಿದ್ದೀರೋ ಅಲ್ಲಿ ಮೊಳಕಾಲೂರಿ, ಪ್ರಭುವೇ ಪಾಪಿಯಾದ ನನ್ನನ್ನು ಕರುಣಿಸು ಅನ್ನುವುದಾದರೆ, ನೀವೇ ನನಗೆ ಸ್ವಸ್ಥಪಡಿಸಬಲ್ಲಿರಿ, ನಿಮ್ಮ ಬಾಸುಂಡೆಯಿಂದ ನನಗೆ ಗುಣವಾಯಿತು ಎಂಬ ನಂಬಿಕೆಯಿಂದ ನಾವು ಪ್ರಾರ್ಥಿಸುವುದಾದರೆ ಅದ್ಭುತವಾದ ಸ್ವಸ್ಥತೆ ಕಾರ್ಯ ಈ ದಿನಕ್ಕೂ ನಡೆಯುತ್ತವೆ ಪ್ರಿಯರೇ. ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಮಾಡಿಸಿಕೊಂಡಂಥವರು ಚಿಕಿತ್ಸೆ ಪಡೆದುಕೊಂಡಿದ್ದಾಗಿಯೂ ಸ್ವಸ್ಥತೆ ಯೇಸು ಕೊಟ್ಟಿದ್ದಾರೆ ಎಂಬುದಾಗಿ ಆ ಸಂಗತಿ ಗುರುತಿಸಿ ಯೇಸುವನ್ನು ಸ್ತುತಿಸಿದ್ದಾರೆ. ನಿಮ್ಮ ನಂಬಿಕೆಯೇ ನಿಮ್ಮನ್ನು ಸ್ವಸ್ಥಪಡಿಸಿದೆ ಎಂದು ಯೇಸು ಹೇಳ್ತಾ ಇದ್ರು. ಅದಕ್ಕೆ ಕಾರಣ, ನಂಬಿಕೆ ಇಟ್ಟವರಿಗೆ ಮಾತ್ರ ಸ್ವಸ್ಥತೆ ಇದೆ. ನಂಬಿಕೆ ಇಲ್ಲದಂಥವರು ದೇವರಿಂದ ಏನೂ ಹೊಂದಲಿಕ್ಕಾಗಲ್ಲ. ಯೇಸುವನ್ನು ನಂಬಿರಿ, ಆತನ ಶಿಲುಬೆಯ ಯಜ್ಞೆಯಲ್ಲಿ ನಂಬಿಕೆ ಇಡಿರಿ, ಆತನ ನಾಮದಲ್ಲಿ ಪ್ರಾರ್ಥಿಸಿರಿ, ಅದ್ಭುತವಾದ ಸ್ವಸ್ಥತೆ ಉಂಟಾಗ್ತದೆ. ಆತನು ನಾನಾ ವಿಧವಾದ ರೋಗಗಳಲ್ಲಿದ್ದಂಥವರನ್ನು ಸ್ವಸ್ಥಪಡಿಸಿದ್ದಾನೆ, ದೆವ್ವ ಹಿಡಿದಂಥವರನ್ನು ಕೂಡ ಬಿಡಿಸಿದ್ದಾನೆ. ಈ ದಿನ ಅನೇಕರು ದುರಾತ್ಮಗಳಿಂದ ಪೀಡಿಸಲ್ಪಡ್ತಿದ್ದಾರೆ. ಒಂದು ವಿಷಯದಲ್ಲಿ ನೀವು ಅದನ್ನು ಬೇಡ ಅಂದುಕೊಂಡು ಅದಕ್ಕೆ ಅಡಿಕ್ಟ್ ಆಗಿದ್ದಿರಬಹುದು. ಅದರ ಅರ್ಥ ನಿಮ್ಮ ಆತ್ಮವನ್ನು ದುರಾತ್ಮ ಸ್ವಾಧೀನ ಮಾಡಿಕೊಂಡಿದೆ ಎಂದರ್ಥ. ನೀವೇನು ಒಳ್ಳೆಯವರಾಗಬೇಕೆಂಬ ಆಸೆ ನಿಮಗಿದೆ, ಆದರೆ ನಿಮ್ಮನ್ನು ಒತ್ತಡಕ್ಕೆ ಗುರಿಪಡಿಸಿ ನಿಮ್ಮ ಕಣ್ಣಿಗೆ ಕಾಣಿಸದ ಒಂದು ದುರಾತ್ಮ, ಒಂದು ದುಷ್ಟಶಕ್ತಿ
ನಿಮ್ಮ ಮೇಲೆ ಪ್ರಭಾವ ತೋರಿಸ್ತಿದೆ. ಬಿಡಬೇಕಂದ್ಕೊಳ್ತಾ ಇದ್ದೀನಿ, ಆದರೆ ಬಿಡ್ಲಿಕ್ಕಾಗ್ತಾ ಇಲ್ಲ, ಪರಿಶುದ್ಧನಾಗಿರ್ಲಿಕ್ಕಾಗ್ತಾ ಇಲ್ಲ ಎಂದು ಅನೇಕರು ಆ ರೀತಿ ತವಕ ಪಡುವಂಥವರೆಲ್ಲ ಒಂದು ಸಂಗತಿ ಗ್ರಹಿಸಿಕೊಳ್ಳಿರಿ. ಸೈತಾನನು ನಿಮ್ಮನ್ನು ಅಡಗಿಸಿ ಬಿಡ್ತಿದ್ದಾನೆ, ಕುಗ್ಗಿಸಿ ಬಿಡ್ತಿದ್ದಾನೆ. ಯೇಸುವಿನ ನಾಮದಲ್ಲಿ ನೀವು ಮೊರೆ ಇಡುವುದಾದರೆ ಸೈತಾನನನ್ನು ಜಯಿಸಿರುವಂತಹ ಸೈತಾನನ ತಲೆಯನ್ನು ಜಜ್ಜಿ ಹಾಕಿದ ಯೇಸು, ಆತನು ತನ್ನ ನಾಮದಲ್ಲಿ ನಿಮಗೆ ಬಿಡುಗಡೆ ಕೊಡ್ತಾರೆ, ಸ್ವಸ್ಥತೆ ಮಾಡುತ್ತಾರೆ. ಅನೇಕರನ್ನು ಆತನು ಸ್ವಸ್ಥಪಡಿಸಿದ್ದಾನೆ. ಈ ಕಾಲದಲ್ಲಿ ಸ್ವಸ್ಥತೆಗಳಿಲ್ಲ ಅನ್ನುವಂಥವರು ಅಜ್ಞಾನಿಗಳಾಗಿದ್ದಾರೆ. ಆತನೇ ಸ್ವಸ್ಥಪಡಿಸಿದ್ದಾನೆ. ಆತನೇ ಶಿಲುಬೆ ಮರಣ ಪುನರುತ್ಥಾನದ ನಂತರ ಆತನು ತನ್ನ ಶಿಷ್ಯರಿಗೆ ಅಧಿಕಾರ ಕೊಟ್ಟಿದ್ದಾನೆ. ನಾನಾ ವಿಧವಾದ ರೋಗಗಳನ್ನು ಸ್ವಸ್ಥಪಡಿಸಲು, ದೆವ್ವಗಳನ್ನು ಹೊರದೋಡಿಸಲು ಆತನು ಅಧಿಕಾರ ಕೊಟ್ಟಿದ್ದಾನೆ. ಅದಕ್ಕಾಗಿಯೇ ಈ ದಿನ ಪ್ರಾರ್ಥನೆಯ ಮೂಲಕ ಸ್ವಸ್ಥತೆಯ ಕಾರ್ಯಗಳು ಇವಾಗಲೂ ಕೂಡ ಸಾಧ್ಯವಾಗಿವೆ. ನಂಬುವುದು ನಿಮ್ಮಿಂದಾಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ ಎಂದಿರುವ ದೇವರು, ಈ ಉದಯ ಕಾಲದಲ್ಲಿ ನಿಮ್ಮಲ್ಲಿ ಯಾರಾದರೂ ವ್ಯಾಧಿಯುಳ್ಳವರಾಗಿರೋದಾದ್ರೆ, ದುರಾತ್ಮಗಳಿಂದ ಹೋರಾಡ್ತಾ ಇರೋದಾದ್ರೆ, ನಿಮ್ಮಲ್ಲಿ ಯಾರಾದರೂ ಹೋರಾಟಗಳಲ್ಲಿರೋದಾದ್ರೆ, ಯೇಸುವಿನ ಶ್ರೇಷ್ಠತೆಯನ್ನು ಗುರುತಿಸಿರಿ. ಆತನು ಮಾಡಿರುವ ಶಿಲುಬೆಯ ಯಜ್ಞದ ಮೇಲೆ ನಂಬಿಕೆ ಇಡಿಯಿರಿ. ಅದ್ಭುತವಾದ ರೀತಿಯಲ್ಲಿ ಆತನು ಕೊಡುವ ಸ್ವಸ್ಥತೆಯನ್ನು, ಪಾಪ ಕ್ಷಮಾಪಣೆಯನ್ನು, ದಿವ್ಯ ದಾನಗಳನ್ನು ಹೊಂದಿಕೊಳ್ತೀರಿ. ಪ್ರಾರ್ಥನೆ. ಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಈ ಉದಯ ಕಾಲದಲ್ಲಿ ಯಾರ್ಯಾರು ಅನಾರೋಗ್ಯದೊಂದಿಗೆ ಈ ಮಾತುಗಳನ್ನು ಕೇಳ್ತಿದ್ದಾರೋ, ನನ್ನ ವಾಕ್ಯ ಕಳುಹಿಸಿ ಅವರನ್ನು ಸ್ವಸ್ಥಪಡಿಸಿದ್ದೇನೆ ಎಂದಿರುವ ನಿಮ್ಮ ಮಾತಿನ ಪ್ರಕಾರ ಅವರು ನಂಬಿಕೆ ಇಡುತ್ತಿರುವ ಹಾಗೆ ಇವಾಗಲೇ ಎಲ್ಲೆಲ್ಲಿ ಎಂತಹ ಘೋರವಾದ, ಎಂತಹ ಸೀರಿಯಸ್ ಡಿಸೀಸ್ನೊಂದಿಗೆ ಬಾಧೆ ಪಡ್ತಾ ಇದ್ದಾರೋ, ಪಾರ್ಶ್ವಾಯು ರೋಗದಿಂದ ಬಾಧೆ ಪಡ್ತಿದ್ದಾರೋ, ಯಾರ್ಯಾರು ಜ್ವರದಿಂದ ಪೀಡಿಸಲ್ಪಡ್ತಿದ್ದಾರೋ, ಆ ಕಾಲದಲ್ಲಿ ಪೇತ್ರನ ಅತ್ತೆಗೆ ಮುಟ್ಟಿದ ಕೂಡಲೇ ಜ್ವರ ಬಿಟ್ಟು ಹೋದಂತೆ ನಿಮ್ಮ ಸುವಾರ್ತೆಯ ಸತ್ಯತೆ ಈಗೋ ಕೇಳುತ್ತಿರುವವರಿಗೆ ಎಲ್ಲಿದ್ರೂ ಸಹ ನಿಮ್ಮ ಗಾಯವುಳ್ಳ ಹಸ್ತದಿಂದ ಚಾಚಿ ಮುಟ್ಟಿ ನೀವು ಇನ್ನೂ ಸಜೀವವಾಗಿದ್ದೀರೆಂದು, ಸ್ವಸ್ಥಪಡಿಸುವ ಆತನಾಗಿದ್ದೀರೆಂದು, ಅದ್ಭುತ ಮಾಡುವ ಆತನಾಗಿದ್ದೀರೆಂದು ಅವರು ನಿಮ್ಮಲ್ಲಿ ಮತ್ತಷ್ಟು ಹೆಚ್ಚು ನಂಬಿಕೆ ಇಡುವಂತೆ, ನಿಮ್ಮ ಸಾಕ್ಷಿಗಳಾಗಿ ಬದುಕುವಂತೆ ಆ ನಿಮ್ಮ ಕೃಪೆ ಕೊಡಿರಿ. ಅನಾರೋಗ್ಯದಿಂದ, ಬಲಹೀನತೆಗಳಿಂದ, ರೋಗ ಸಮಸ್ಯೆಗಳಿಂದ, ನಾನಾ ವಿಧವಾದ ದುರಾತ್ಮ ಶಕ್ತಿಗಳಿಂದ ಪೀಡಿಸಲ್ಪಡುತ್ತಿರುವ ಪ್ರತಿಯೊಬ್ಬರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಗೊಳಿಸುತ್ತೇವೆ ದೇವರೇ. ಪರಿಶುದ್ಧಾತ್ಮನ ಕಾರ್ಯಗಳನ್ನು ಮುಂದುವರಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ಹೌದು ಪ್ರಿಯರೇ, ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನಿಮ್ಮಲ್ಲಿ ಬಹಳಷ್ಟು ಜನ ನಿಮ್ಮ ವ್ಯಾಧಿ ಬಾಧೆಗಳ ಕುರಿತು ತಿಳಿಸುತ್ತಿದ್ದೀರಿ. ಅವೆಲ್ಲ ಕರ್ತನ ಮುಂದಿಟ್ಟು ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸ್ತಿದ್ದೇವೆ, ವೈಯಕ್ತಿಕವಾಗಿ ಪ್ರಾರ್ಥಿಸ್ತಿದ್ದೇವೆ. ನಿಮ್ಮಲ್ಲಿ ಬಹಳಷ್ಟು ಜನ ಯಾವ ರೀತಿಯಾಗಿ ನೀವು ಸ್ವಸ್ಥತೆ ಹೊಂದುತ್ತಿದ್ದೀರೋ, ಅದ್ಭುತ ನೋಡ್ತಾ ಇದ್ದೀರೋ, ನಿಮ್ಮ ಸಾಕ್ಷಿ ಹಾಗೂ ಪ್ರೈಸ್ ರಿಪೋರ್ಟ್ಸ್ ಕಳಿಸ್ತಿದ್ದೀರಿ. ಖಂಡಿತವಾಗಿಯೂ ಪ್ರಾರ್ಥನೆ ಕೆಲಸ ಮಾಡುತ್ತೆ. ನೀವು ಪ್ರಾರ್ಥನೆ ಮಾಡಿರಿ, ನಾವು ಕೂಡ ಪ್ರಾರ್ಥಿಸ್ತೇವೆ. ಅದ್ಭುತವಾದ ದೇವರ ಸ್ವಸ್ಥತೆಯ ಕಾರ್ಯಗಳನ್ನು, ಸಮಾಧಾನ, ಸಂತೋಷಗಳನ್ನು ನಮ್ಮ ಜೀವಿತದಲ್ಲಿ ಕಾಣಬಹುದು. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ. ದೇವರು ಅದ್ಭುತವಾದ ತನ್ನ ಕಾರ್ಯಗಳನ್ನು ನಡೆಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಪ್ರತಿ ಸಾರಿ ನೀವು ದೇವರ ವಾಕ್ಯವನ್ನು ಕೇಳುತ್ತಾ ಇರುವಾಗ ನಿಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಂಡು ಧ್ಯಾನಿಸಿರಿ. ದೇವರ ಅದ್ಭುತವಾದ ಆಶೀರ್ವಾದ ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರ ಸಂಗಡ ನೆಲೆಸಿರಲಿ.